ಸ್ನೇಹಿತರೆ ನಮಸ್ತೆ. ನೋಡಿ, ಇವತ್ತು ಮೇ 10ನೇ ತಾರೀಕು ಭಾನುವಾರ 2026. ಇವತ್ತಿನ ವಿಶೇಷತೆ ಏನಪ್ಪ ಅಂದರೆ ತಾಯಂದಿರ ದಿನ, ಮದರ್ಸ್ ಡೇ. ಇದು ಪ್ರತಿ ವರ್ಷ ಮೇ ತಿಂಗಳ 2ನೇ ಭಾನುವಾರ ಬರುತ್ತೆ. ಈ ಸಂದರ್ಭದಲ್ಲಿ ಹಣ ಇರೋರು ತಾಯಂದಿರಿಗೆ ಒಂದು ದೊಡ್ಡ ಗಿಫ್ಟನ್ನು ಕೊಟ್ಟು ಅವ್ರಿಗೆ ಸಂತೋಷ ಪಡಿಸ್ತಾರೆ. ಇಲ್ಲದೇ ಇರೋರು ಬಾಯಿ ಮಾತಲ್ಲಿ ಶುಭಾಶಯನ ಕೋರ್ತಾರೆ. ಇನ್ನೊಂದಷ್ಟು ಜನ ತಾಯಿನ ದೂರ ಮಾಡಿಕೊಂಡು ದೂರ ಇರ್ತಾರೆ. ಇದರಲ್ಲಿ ನೀವು ಯಾವ ಒಂದು ಸಂದರ್ಭದಲ್ಲಿ ಇದ್ದೀರಾ ಅನ್ನೋದನ್ನ ನೀವು ಯೋಚನೆ ಮಾಡ್ಕೊಳ್ಳಿ. ಆದರೆ ಇವತ್ತು ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ, ಇವತ್ತಿನ ದಿನ ಅದು ಅವರ ಒಂದು ಹುಟ್ಟು ಹಬ್ಬನೂ ಕೂಡ ಆಗಿರ್ತದೆ ಮಕ್ಕಳುಗಳು. ತಾಯಂದಿರ ದಿನದಲ್ಲಿ ಮಕ್ಕಳ ಹುಟ್ಟಿದ ದಿನ ಆಗಿದ್ದರೆ ಅದು ತುಂಬ ಅದೃಷ್ಟ. ಸೊ ಅದೃಷ್ಟವಂತರು ಇವತ್ತು ಯಾರ್ಯಾರೆಲ್ಲ ಹುಟ್ಟುಹಬ್ಬನ ಆಚರಿಸ್ಕೊತಾ ಇದ್ದೀರಾ, ನಿಮ್ಮೆಲ್ರಿಗೂ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ. ಜೊತೆಗೆ ಕೇವಲ ಬಾಯಿ ಮಾತಿಂದ ತಾಯಿದಿರಿಗೆ ಶುಭಾಶಯನ ಕೋರೋದು, ತಾಯಂದಿರ ದಿನದ ಶುಭಾಶಯ ಅಂತೇಳಿ ಗಿಫ್ಟ್ ಕೊಡೋದು, ಇದೆಲ್ಲ ಮಾಡೋ ಬದಲು ಜೀವನದಲ್ಲಿ ಅತಿ ಮುಖ್ಯವಾಗಿ ಮಕ್ಕಳುಗಳ ಕರ್ತವ್ಯ ಏನಿದೆ ಆ ಕರ್ತವ್ಯನ ಪೂರ್ಣಗೊಳಿಸ್ಬೇಕು. ಸಂದರ್ಭ ಯಾವ ರೀತಿಯಾಗಿ ಇರ್ಬೋದು, ಮನುಷ್ಯ ಅಂದರೆ ಆ ಮಕ್ಕಳು ಅನಿಸ್ಕೊಂಡವರು ಸೋಲ್ಬೋದು, ಗೆಲ್ಬೋದು. ಅಂಥ ಸಂದರ್ಭದಲ್ಲಿ ಏನೇ ಆದರೂ ಕೂಡ ಒಳ್ಳೇದಾಗಲಿ ಅಂತೇಳಿ ಬಯಸುವಂಥ ಒಂದೇ ಹೃದಯ ಅಂದರೆ ತಾಯಿ ಹೃದಯ ಅಷ್ಟೇ. ಅದಕ್ಕೆ ನಾವು ಬೆಲೆ ಕೊಡೋಕ್ಕಾಗಲ್ಲ. ಅಂದರೆ ನನ್ನ ಮಕ್ಕಳು ಬೆಳವಣಿಗೆ ಆಗ್ತಾ ಇದೆ ಅಂತಂದರೆ ಅದೆಂಥ ತಾಯಿ ಆದರೂ ಕೂಡ ನನ್ನ ಮಕ್ಕಳು ಬೆಳೀಲಿ ಅಂತೇಳಿ ಆಸೆ ಪಡ್ತಾರೆ. ಆದರೆ ಅದನ್ನು ಬೇರೆ ಯಾರೂ ಕೂಡ ಅದನ್ನು ಬಯಸೋದಿಲ್ಲ. ಎಲ್ಲ ಸ್ವಾರ್ಥಕ್ಕೋಸ್ಕರ ಬದುಕ್ತಾ ಇರ್ತಾರೆ. ಅಂಥ ಜೀವಕ್ಕೆ ನಾವು ಮನಸ್ಸು ಹೆಚ್ಚೆ ಹಾರೈಸಬೇಕು ಅಂದರೆ ನಮ್ಮ ಕರ್ತವ್ಯಗಳನ್ನು ನಾವು ಸರಿಯಾದಂಥ ರೀತಿಯಲ್ಲಿ ನಡ್ಕೊಬೇಕು. ಅದಾಗಲಿ ಅಂತೇಳಿ ನಾನು ಹಾರೈಸ್ತೀನಿ. ಇವತ್ತೆಲ್ಲ ಯಾರು ಹುಟ್ಟುಹಬ್ಬನ ಆಚರಿಸ್ಕೊತ ಇದ್ದೀರಾ, ಅದು ಕೂಡ ಪುಣ್ಯವಂತರೆ. ಯಾಕಂದರೆ ಪ್ರತಿ ವರ್ಷ ನಾನಾಗಲೇ ಹೇಳ್ದಂಗೆ ಮೇ ತಿಂಗಳ 2ನೇ ವಾರದಲ್ಲಿ 2ನೇ ಭಾನುವಾರ ಈ ಒಂದು ಮದರ್ಸ್ ಡೇ ಅಂತೇಳಿ ಆಚರಣೆ ಮಾಡ್ತಾರೆ. ಪರ್ಟಿಕ್ಯುಲರ್ ಡೇಟ್ ಇರೋದಿಲ್ಲ ಅದಕ್ಕೆ. ಹಾಗಾಗಿ ಈ ವರ್ಷ ಭಾನುವಾರ ಬಂದಿದೆ, ದಿನಾಂಕಗಳು ಬದಲಾವಣೆ ಆಗುತ್ತೆ. ಆದರೆ ಭಾನುವಾರನೇ ಮದರ್ಸ್ ಡೇನ ಆಚರಣೆ ಮಾಡುವಂಥದ್ದು ಮೇ ತಿಂಗಳ 2ನೇ ಭಾನುವಾರ. ಸೊ ಅವತ್ತವತ್ತು ಯಾರು ಜನ್ಮದಿನ ಆಚರಣೆ ಮಾಡ್ತೀರಾ, ಸಾಧ್ಯವಾದರೆ ನೋವು ಕೊಡದಂತೆ ಒಂದು ತಾಯಿನ ನೋಡ್ಕೊಂಡ್ರೆ ಸಾಕು ಅಂತ ನನಗನ್ಸುತ್ತೆ ಸರ್. ಧನ್ಯವಾದ. ಶುಭ ದಿನ, ಎಲ್ರಿಗೂ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀರಿ.